ಎಷ್ಟೋ ಜನ ಹೆಣ್ಮಕ್ಳು ತುಂಬಾ ಅನುಭವಿಸ್ತಾ ಇರೋ ಕಷ್ಟ ಈಗ ಮದುವೆಯಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅತ್ತೆ ಮಾವ ಕಾಟ. ಎಷ್ಟೋ ಸತಿ ಹೆಣ್ಮಕ್ಳು ಏನು ಮಾತಾಡಿರಲ್ಲ, ಅಥವಾ ಹೆಣ್ಮಕ್ಳಿಗಂತಲ್ಲ ಗಂಡು ಮಕ್ಕಳು ಕೂಡ ಈ ಇನ್ಲಾಸ್ ಟಾಕ್ಸಿಕ್ ರಿಲೇಷನ್ಶಿಪ್ ತುಂಬಾ ಕಾಡ್ತಾ ಇರುತ್ತೆ. ಹಾಗಂತ ನಾನು ಇನ್ಲಾಸ್ ಕೆಟ್ಟವರು ಅಂತ ಹೇಳ್ತಿಲ್ಲ, ಅಥವಾ ಅತ್ತೆ ಮಾವ ಕೆಟ್ಟವರು ಅಂತ ಹೇಳ್ತಲ್ಲ. ಆದರೆ ಈ ಸಮಸ್ಯೆನ ಹೇಗೆ ಎದುರಿಸೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನಮ್ಗೆಲ್ರಿಗೂ ಗೊತ್ತು ಸಮಸ್ಯೆ ಇದೆ ಅಂತ ಹೇಳಿ ನಾವು ಎಲ್ಲೋ ಎಸ್ಕೇಪ್ ಆಗಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಆದರೆ ಆ ಸಮಸ್ಯೆನ ಫೇಸ್ ಮಾಡಿ ಆ ಸೊಲ್ಯೂಷನ್ ಕಂಡುಹಿಡಿಯೋದಿದೆಯಲ್ವಾ, ಅದು ನಿಜವಾದ ಧೈರ್ಯತನ. ಈಗಿನ ಕಾಲದಲ್ಲಿ ಏನಂತ ಹೇಳಿದರೆ, ಕೆಲವು ಸತಿ ಏನಾಗುತ್ತೆ, ಕಷ್ಟಪಟ್ಟು ಮಗನನ್ನು ಸಾಕಿರ್ತಾರೆ ಅಥವಾ ಕಷ್ಟಪಟ್ಟು ಮಗಳನ್ನು ಸಾಕಿರ್ತಾರೆ. ಮತ್ತೊಬ್ಬರು ಇನ್ನೊಂದು ಲೈಫಲ್ಲಿ ಇನ್ನೊಂದು ಹೆಣ್ಣು ಆ ಮಗನಿಗೆ ಪ್ರಯಾರಿಟಿ ಕೊಡ್ತಾ ಇದ್ದಾಳೆ, ಅಥವಾ ನನ್ನ ಮಗ ಇನ್ನೊಂದು ಹೆಣ್ಣಿಗೆ ಪ್ರಯಾರಿಟಿ ಕೊಡ್ತಿದ್ದಾಳೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಸಣ್ಣ ಕಡೆ ತಾಯಿಗೆ ಎಲ್ಲೋ ಒಂದು ಕಡೆ ಮಗನ್ನ ಕಳ್ಕೊತಾ ಇದ್ದೀನಿ ಅನ್ನೋ ಭಯ, ಇನ್ಸೆಕ್ಯೂರಿಟಿ ಕಾಡುತ್ತೆ. ಆ ಜಾಗದಲ್ಲಿ ನಾವಿದ್ರೂ ಕೂಡ ನಮಗೂ ಹೀಗೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ, ತಾಯಿ ಮಗನನ್ನು ತುಂಬಾ ಪ್ರೀತಿಯಿಂದ ಲಾಲನೆ ಪಾಲನೆ ಮಾಡಿರ್ತಾಳೆ. ಆ ಮಗನ ಪ್ರಪಂಚನೇ ತಾಯಿಯಾಗಿರ್ತಾಳೆ. ತನ್ನ ಎಲ್ಲ ಕನಸನ್ನು ಮಕ್ಕಳ ಮೇಲೆ ಹಾಕಿ ಅವಳ ಸುಖವನ್ನು ಮಕ್ಕಳಲ್ಲಿ ನೋಡ್ತಾ ಇರ್ತಾಳೆ. ಆದರೆ ಅಂಥ ತಾಯಿ ಜೀವನದಲ್ಲಿ ಇನ್ನೊಂದು ಹೆಣ್ಣುಮಗಳು ಬಂದಾಗ ಯಾವುದೇ ಒಂದು ಹೆಣ್ಣಿಗೆ ಕಷ್ಟ ಆಗುತ್ತೆ. ಆದರೆ ನೇಚರ್ ಲಾ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಒಂದು ಹಕ್ಕಿ ತನ್ನ ಮಗುವನ್ನು ತುಂಬ ಪ್ರೀತಿಯಾಗಿ ಬೆಳೆಸುತ್ತೆ, ಆಯಿತಾ. ಅದಕ್ಕೆ ರೆಕ್ಕೆ ಬಂದಾದಮೇಲೆ ಅದು ಹಾರಿ ಹೋಗಲೇಬೇಕು. ಅದು ನೇಚರ್ ಲಾ ಅಲ್ವಾ. ನಮಗೆ ನಾನು ತುಂಬ ನಮ್ಮ ಮಗನ ಇಷ್ಟಪಡ್ತೀನಿ, ನನ್ನ ಮಗಳನ್ನ ಇಷ್ಟಪಡ್ತೀನಿ ಅಂತ ನಮ್ಮ ಹತ್ರನೇ ಇಟ್ಕೊಳ್ಳಿಕ್ಕೆ ಸಾಧ್ಯನಾ? ಇಲ್ಲ. ಪ್ರತಿಯೊಬ್ಬರಿಗೂ ಸಂಗಾತಿ ಬೇಕು. ನಾವು ಹೇಗೆ ಮನೆ ಬಿಟ್ಟು ನಮ್ಮ ಸಂಸಾರವನ್ನು ಹೂಡಿದೆವೋ ಹಾಗೆ ನಮ್ಮ ಮಕ್ಕಳು ಕೂಡ ಮುಂದೊಂದು ದಿನ ಆ ಸಂಸಾರವನ್ನು ಹೂಡ್ತಾರೆ. ಆದರೆ ಆ ಅಕ್ಸೆಪ್ಟೆನ್ಸು ತುಂಬಾ ಮುಖ್ಯ. ಆದರೆ ಕೆಲವು ಹೆಣ್ಮಕ್ಳಿಗೆ ಏನು ಸಮಸ್ಯೆ ಆಗ್ತಿದೆ ಈಗಿನ ಜನ್ರೇಷನಲ್ಲಿ ಯಾಕಂತ ಹೇಳಿದ್ರೆ, ಗಂಡ ಹೆಂಡತಿ ಸಂಬಂಧ ಹೇಗಿರುತ್ತೆ ಅಂತ ಹೇಳಿದ್ರೆ, ನೀವು ಆ ಸಂಬಂಧದ ನಿಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆನ ಮೂರನೇ ವ್ಯಕ್ತಿಗೆ ಹೇಳಿಕೊಂಡ ಕೂಡಲೇ ನೀವು ನಿಮ್ಮ ಸಂಸಾರದಲ್ಲಿ ಬಿರುಕು ಬಿಡಲಿಕ್ಕೆ ಶುರುವಾಯಿತು ಅಂತಲೇ ಅರ್ಥ. ಯಾಕಂತ ಹೇಳಿದ್ರೆ, ಇವತ್ತು ನಿಮಗೆ ಸಮಸ್ಯೆ ಇದ್ದರೆ ನಿಮ್ಮ ಹೆಂಡತಿಯೊಟ್ಟಿಗೆ ಅಥವಾ ಗಂಡನೊಟ್ಟಿಗೆ ಅವ್ರ ಹತ್ರನೇ ಕೂತು ಮಾತಾಡಿ. ಯಾವಾಗ ಮೂರನೇ ವ್ಯಕ್ತಿಗೆ ಅವಕಾಶವನ್ನು ಮಾಡಿಕೊಡ್ತೀರಾ, ನಿಮ್ಮ ಪ್ರಾಬ್ಲಮನ್ನು ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಆಗಿರ್ಬೋದು, ಅಥವಾ ಮನೆಯವ್ರ ಹತ್ರ ಆಗಿರ್ಬೋದು, ಅವರು ಅವರ ಒಪಿನಿಯನನ್ನು ಹೇಳ್ತಾ ಹೋಗ್ತಾರೆ. ನಿಮಗೆ ನಿಮ್ಮ ಸಂಗಾತಿ ಮೇಲೆ ಇನ್ನೂ ನೀವು ಒಪಿನಿಯೇಟೆಡ್ ಆಗ್ತೀರಾ, ಜಡ್ಜ್ಮೆಂಟಲ್ಲಿ ಆಗ್ತಾ ಹೋಗ್ತೀರಾ. ಅದು ಇನ್ನೂ ಸಮಸ್ಯೆಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಹೊರತು ಅದರ ಸೊಲ್ಯೂಷನನ್ನು ಕೊಡಲ್ಲ. ಅದರಲ್ಲೂ ಎಸ್ಪೆಷಲಿ ಇನ್ಲಾಸನ್ನು ಕೊಟ್ಟರೆ ನಿಮ್ಮ ಮದುವೆಯಲ್ಲಿ ಖಂಡಿತವಾಗ್ಲೂ ಮೆಸ್ಅಪ್ ಮಾಡಿಬಿಡ್ತಾರೆ. ಯಾಕಂತ ಹೇಳಿದ್ರೆ, ನಿಮಗೆ ಅಲ್ಲಿ ಏನಾಗಿರುತ್ತೆ ಅನ್ನೋದು ಗಂಡ ಹೆಂಡತಿಗೆ ಗೊತ್ತಿರುತ್ತೆ. ಒಂದು ಡೈವರ್ಸ್ ಆಗ್ತಿದೆ ಅಂತ ಹೇಳಿದ್ರೆ ಒಂದು ಸಂಬಂಧದಲ್ಲಿ ಹೆಂಡತಿಗೆ ಅದಾದೊಂದು ಸ್ಟೋರಿ ಇರುತ್ತೆ, ಗಂಡನಿಗೆ ಒಂದು ಸ್ಟೋರಿ ಇರುತ್ತೆ, ಆ್ಯಕ್ಚುಯಲ್ ಸ್ಟೋರಿನೇ ಬೇರೆ ಇರುತ್ತೆ. ಹಾಗಾಗಿ ಆ ಸಂಬಂಧ ಯಾಕೆ ಬಿರುಕು ಬೀಡಿದೆ ಅಂತ ಹೇಳಿದರೆ, ಗಂಡ ಹೆಂಡತಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲ್ಲ. ಅದರಲ್ಲೂ ಹೆಣ್ಮಕ್ಳು ಕೆಲವು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ಲಾಸ್ ಸಮಸ್ಯೆಯಿಂದ ಹೆಚ್ಚಾಗಿ ಬಳಲ್ತಾ ಇರ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ತಾನು ಹೇಳದೇ ಇರೋದನ್ನು ಕೂಡ ಹೋಗಿ ಹೇಳಿ ಗಂಡನ ಮಧ್ಯೆ ಮತ್ತು ಹೆಂಡತಿ ಮಧ್ಯೆ ಇರ್ಸು ಮುರ್ಸನ್ನು ತರ್ತಾರ ಪರಿಸ್ಥಿತಿ ಇರುತ್ತೆ. ಇದನ್ನು ಹೇಗೆ ಫೇಸ್ ಮಾಡೋದು ಅಂತ ಹೇಳಿದ್ರೆ, ಆದಷ್ಟು ನಿಮ್ಮ ಇನ್ಲಾಸ್ ಜೊತೆ ಕಮ್ಯುನಿಕೇಷನನ್ನು ಮಿನಿಮಲಿಸ್ಟಿಕ್ ಆಗಿ ಇಟ್ಬಿಡಿ. ಯಾಕಂತ ಹೇಳಿದ್ರೆ, ನೀವು ಇವಾಗ ಒಂದು ವರ್ಡ್ ಆನ್ಸರನ್ನು ಕೊಡ್ತಾ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಅದನ್ನು ಮ್ಯಾನುಪ್ಯುಲೇಟ್ ಮಾಡಿ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ, ನಾವು ಕೆಲವು ಸತಿ ಏನೋ ಹೇಳಿರ್ತೀವಿ, ಅವ್ರು ಏನೋ ಅರ್ಥ ಮಾಡ್ಕೊಂಡಿರ್ತಾರೆ. ಇನ್ನೊಂದು ಸತಿ ಅದನ್ನು ಹೇಳುವಾಗ ಅದಕ್ಕೆ ರೆಕ್ಕೆ ಪುಕ್ಕ ಎಲ್ಲರೂ ಸೇರಿಸ್ತಾರೆ. ಹಾಗಾಗಿ ನೀವು ಒಂದು ವರ್ಡ್ ಆನ್ಸರನ್ನು ಮಾತಾಡಲಿಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಅದನ್ನು ಯಾವುದೇ ಥರ ಕಥೆಯಾಗಿ ಕನ್ವರ್ಟ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಮತ್ತು ನಿಮಗೆ ಕೆಲವು ಸತಿ ನೋಡಿ, ಈಗ ನಾನು ನಿಮಗೆ ಸಿಟ್ಟು ಬರೆಸ್ಬೇಕು ಅಂತ ಅನ್ಕೋತೀನಿ, ಬೇಕಂತ ನಾನು ನಿಮ್ಮನ್ನ ಇರಿಟೇಟ್ ಮಾಡ್ತಿರ್ತೀನಿ. ನೀವು ಯಾವಾಗ ಇರಿಟೇಟ್ ಆಗ್ತೀರಾ, ಆಗ ನನಗೊಂಥರ ಒಂದು ಖುಷಿ ಸಿಗುತ್ತೆ. ಯಾರೇ ಆಗಿರಲಿ, ನಮ್ಮನ್ನು ಇರಿಟೇಟ್ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ನೀವು ಇರಿಟೇಟ್ ಆಗಲಿ ಅಂತ, ಸಿಟ್ಟು ಮಾಡ್ಕೊಳ್ಳಿ, ಕೋಪ ಮಾಡ್ಕೊಳ್ಳಿ ಅಂತ, ಜಗಳ ಆಗಲಿ ಅಂತ. ನೀವು ಯಾವಾಗ ರಿಯಾಕ್ಟ್ ಮಾಡ್ತಾ ಹೋಗ್ತೀರಾ, ಅವರಿಗೆ ಒಂದು ಸೆಡಿಸ್ಟಿಕ್ ನೇಚರಲ್ಲಿ ಇರ್ತಾರೆ, ಅವ್ರಿಗೊಂದು ಖುಷಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಮುಖವನ್ನು ನ್ಯೂಟ್ರಲ್ ಎಕ್ಸ್ಪ್ರೆಷನಲ್ಲಿ ಇಟ್ಕೊಳ್ಳಿ. ಕೋಪನೂ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಸಿಟ್ಟು ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ನ್ಯೂಟ್ರಲ್ ಎಕ್ಸ್ಪ್ರೆಷನನ್ನು ಇಟ್ಕೊಳ್ಳಿ. ಮತ್ತು ನಾವು ಸೈಕಾಲಜಿಲಿ ಹೇಳ್ತಾ ಹೋಗ್ತೀವಿ, ಯಾವಾಗ ನಾವು ಎಮೋಷನ್ಸನ್ನು ಸಪ್ರೆಸ್ ಮಾಡ್ತಾ ಹೋಗ್ತೀವಲ್ಲ, ಯಾವುದೋ ಒಂದು ಇವಾಗ ಎಮೋಷನ್ಸ್ ಬರುತ್ತೆ, ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ಎಲ್ಲವನ್ನು ಸಪ್ರೆಸ್ ಮಾಡಿಕೊಂಡು ನಾವು ಕೋಪ ತೋರಿಸ್ಬಾರ್ದು, ಸಿಟ್ಟು ತೋರಿಸ್ಬಾರ್ದು ಅಂತ ಹೇಳ್ತೀವೋ, ನಮಗೆ ಅದು ಯಾವುದಾದ್ರು ಒಂದು ರೀತಿಯಲ್ಲಿ ತೋರಿಸುತ್ತೆ. ಇಲ್ಲಾಂದರೆ ಕುತ್ತಿಗೆ ನೋವು ಬರೋದಾಗಿರ್ಬೋದು, ಥೈರಾಯ್ಡ್ ಆಗೋದಾಗಿರ್ಬೋದು ಅದರಲ್ಲಿ ಹೆಣ್ಮಕ್ಳಿಗೆ. ಹೀಗಾಗಿ ಹಲವಾರು ಸೈಕಾಲಜಿಕಲ್ ಪ್ರಾಬ್ಲಮಿಂದ ಓವರಾಗಿ ಯೋಚನೆ ಮಾಡಿ ಮೆಂಟಲ್ ಇಲ್ನೆಸ್ ಇದೆಲ್ಲ ಬರ್ತಾ ಹೋಗುತ್ತೆ. ಎಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಕೋಪ ಮಾಡ್ಕೊಳ್ಳಿ. ಹೇಗಂತ ಹೇಳಿದ್ರೆ, ಅಂತ
ಹಮ್ ಮಾಡ್ತಾ ಇರಿ. ಯಾಕಂತ ಹೇಳಿದ್ರೆ ನೀವು ಮಾತಾಡ್ದಂಗೂ ಆಗುತ್ತೆ, ರೆಸ್ಪಾಂಡ್ ಮಾಡ್ದಂಗೂ ಆಗುತ್ತೆ. ಮುಖವನ್ನು ನ್ಯೂಟ್ರಲ್ ಎಕ್ಸ್ಪ್ರೆಷನಲ್ಲಿ ಇಟ್ಕೊಂಡಾಗ ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡ್ದಂಗೂ ನಿಮಗೆ ಸಬ್ಕಾನ್ಷಿಯಸ್ಲಿ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಸ್ಟೇಟ್ಮೆಂಟ್ಗೆ ರಿಯಾಕ್ಟ್ ಮಾಡಬೇಕನ್ನೋದಿಲ್ಲ. ಆದಷ್ಟು ಮಿನಿಮಲ್ ಕಾನ್ವರ್ಸೇಷನ್ ಇಟ್ಕೊಳ್ಳಿ. ನೋಡಿ, ಯಾರೇ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದೆ, ನಿಮ್ಮನ್ನು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಡಿಸ್ಟೆನ್ಸ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ದೆಮ್. ನಾವು ಯಾರೇ ಆಗಿರಲಿ, ನಮ್ಮನ್ನು ಯಾರಾದರೂ ಅಗೌರವದಿಂದ ನೋಡ್ತಾ ಇದ್ದರೆ ಅವರಿಂದ ದೂರ ಹೊರಟ್ಬಿಡಿ. ಅದು ಎಂಥದೇ ಸಂಬಂಧ ಆಗಿರಲಿ, ಎಂಥದೇ ಒಂದು ಇದಾಗಿರಲಿ, ಗೌರವ ಅನ್ನೋದು ತುಂಬಾ ಮುಖ್ಯ. ಯಾಕಂತ ಹೇಳಿದ್ರೆ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲಿರುತ್ತೋ ಅಲ್ಲಿ ಸೆಲ್ಫ್ ಎಸ್ಟೀಮ್ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ. ನೀವು ಜೀವನದಲ್ಲಿ ಮುಂದೆ ಏನಾದರೂ ಲೈಫಲ್ಲಿ ಸಾಧನೆ ಮಾಡಬೇಕಾದ್ರೆ ಆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬಾ ಮುಖ್ಯ. ಯಾಕಂತ ಹೇಳಿದ್ರೆ ಯಾವ ಮನುಷ್ಯ ತನ್ನ ರೆಸ್ಪೆಕ್ಟನ್ನು ಕಾಪಾಡ್ಕೋತಾ ಹೋಗ್ತಾನೋ ಅವನು ತುಂಬ ಎತ್ತರಕ್ಕೆ ಬೆಳೀತಾ ಹೋಗ್ತಾನೆ. ಅವನಿಗೆ ಆರನೇ ಬೇರೆ ಥರ ಇರುತ್ತೆ, ಅವನಿಗೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ನೀವು ಎಷ್ಟೇ ಜನ ನಿಮ್ಮ ಮಧ್ಯದಲ್ಲಿರಲಿ, ನಿಮಗೊಂದು ಆಕರ್ಷಣಿಕ, ನೀವು ಜನನ ಮ್ಯಾಗ್ನೆಟ್ ರೀತಿ ಸೆಳಿಲಿಕ್ಕೆ ಶುರು ಮಾಡ್ತೀರಾ ಯಾವಾಗ ನಿಮಗೆ ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ರೆಸ್ಪೆಕ್ಟ್ ಈ ಮೂರು ಯಾವಾಗ ಇರುತ್ತೆ, ನಿಮ್ಮಲ್ಲಿ ಆ ಆರನೇ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಅತ್ತೆ ಮಾವ ಯಾರಾದರೂ ಹೀಗೆ ಮಾಡ್ತಾ ಇದ್ರೆ ಆದಷ್ಟು ಮಿನಿಮಲ್ ಕಾನ್ವರ್ಸೇಷನ್ ಇಡಿ. ಮತ್ತು ನಿಮಗೆ ಗೊತ್ತಿರುತ್ತೆ ಅವರು ನಾಟಕ ಮಾಡ್ತಾ ಇದ್ದಾರೆ, ಗೊತ್ತಿದ್ದಾರೆ ಸುಳ್ಳು ಹೇಳ್ತಿದ್ದಾರೆ ಅಂತ. ಆದರೆ ನಿಮ್ಮ ಗಂಡನ ಹತ್ರ ಹೋಗಿ ಅದನ್ನು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆ ಗೊತ್ತಾ, ಅವ್ರಿಗೆ ಏನೇ ಮಾಡಿದ್ರು ಇನ್ನೂ ಟ್ರಿಗರ್ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಅವರ ಫಂಡಮೆಂಟಲ್ ಬೇಸಿಕ್ ರಿಲೇಷನ್ಶಿಪ್ ಅವರ ತಂದೆ ತಾಯಿ ಜೊತೆ ಇದ್ದೇ ಇರುತ್ತೆ. ಆ ಬಾಂಡಿಂಗನ್ನು ನಾವು ಇವತ್ತು ನಾಳೆ ಬಂದು ಅದನ್ನು ಚೇಂಜ್ ಮಾಡಲಿಕ್ಕೆ 100% ಸಾಧ್ಯ ಇಲ್ಲ. ನಮಗೆ ಏನು ಇಷ್ಟ ಇರಲ್ವೋ ಅದನ್ನು ಇಗ್ನೋರ್ ಮಾಡೋದು ಬೆಸ್ಟ್. ಯಾಕಂತ ಹೇಳಿದ್ರೆ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ ಹೇಳ್ತಾರೆ. ಯಾವಾಗ ನಮ್ಗೆ ಅದು ಇಷ್ಟ ಆಗದೆ ಇರುವಾಗ ಅದರಿಂದ ದೂರ ಇರೋದು ಒಳ್ಳೇದು ಹೊರತು ಅದಕ್ಕೆ ಹೆಚ್ಚು ಶಕ್ತಿ ಕೊಟ್ಟು, ಅದಕ್ಕೆ ಎನರ್ಜಿ ಕೊಟ್ಟು ನಮ್ಮ ಜೀವನವನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ಕೆಲವು ಸತಿ ಏನಾಗುತ್ತೆ, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತೀವಿ, ಅವೇ ಅನಶ್ವಕ್ಕಾಗಿ ಯಾವಾಗ ನಿಮಗೆ ಅದು ತುಂಬ ಟಾಕ್ಸಿಕ್ ಅನಿಸುತ್ತೆ, ನಿಮ್ಮ ಮೆಂಟಲ್ ಹೆಲ್ತ್ ಕುಗ್ಗಿಸ್ತಾ ಇರುತ್ತೋ, ನಿಮ್ಮ ಗಂಡನಿಗೆ ಕನ್ವಿನ್ಸ್ ಮಾಡಿ ಒಂದೇ ಕಮ್ಯುನಿಟಿಲಿ ಇರೋಣ ಅಥವಾ ಒಂದೇ ಅಕ್ಕಪಕ್ಕದಲ್ಲಿ ಇರೋಣ, ನನಗಿನ್ನ ಆಗೋದೇ ಇಲ್ಲ ಅಂತ ಹೇಳಿದಾಗ ಕನ್ವಿನ್ಸ್ ಮಾಡೋಕ್ಕೆ ಶುರು ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮ ಮೆಂಟಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ನಾಳೆ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆ ತಾಯಿ ಆಗಿರಬೇಕು, ತಂದೆ ಆಗಿರಬೇಕು ಅಂತ ಹೇಳಿದರೆ ನಿಮ್ಮ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಎಲ್ಲವೂ ಖುಷಿಯಾಗಿರಬೇಕು. ಹಾಗಾಗಿ ಈ ಬೌಂಡ್ರೀಸನ್ನು ಹಾಕ್ತಾ ಹೋಗಿ. ಮತ್ತು ನಿಮ್ಮ ಮತ್ತೆ ನಾವು ಯಾವಾಗಲೂ ಅವರು ಚೆನ್ನಾಗಿದ್ದರೆ ನಿಮ್ಮ ಮತ್ತು ನಿಮ್ಮ ಗಂಡನ ವೀಕ್ನೆಸ್ಸನ್ನು ಬಿಟ್ಕೊಡ್ಲಿಕ್ಕೆ ಹೋಗಬೇಡಿ. ನೋಡಿ, ಯಾವಾಗಲೂ ಸರಿ ಅವರು ಅದಕ್ಕೆ ಸೆಟ್ ಮಾಡ್ಕೋತಾರೆ, ಇಲ್ಲ ನೀವು ಅಮ್ಮ ನೀವು ಅವ್ರಿಗೆ ಹೇಳಿ ಅದನ್ನು ಕನ್ವಿನ್ಸ್ ಮಾಡಿ ಅಂತ ಹೇಳಿ ನಿಮ್ಮ ಪವರನ್ನು ಕೊಡ್ಲಿಕ್ಕೆ ಹೋಗಬೇಡಿ. ಯಾವುದೇ ಆಗಿರಲಿ, ನಿಮ್ಮ ಮತ್ತು ನಿಮ್ಮ ಗಂಡನ ಮಧ್ಯೆ ಆ ಕಮ್ಯುನಿಕೇಷನ್ ಬ್ರಿಡ್ಜನ್ನು ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಯಾವತ್ತೂ ನೋಡಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಕಮ್ಯುನಿಕೇಷನ್. ನಿಮ್ಮ ಮತ್ತು ನಿಮ್ಮ ಗಂಡನ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಬೇರೆಯವರು ಯಾರು ಏನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಥರ ಮೈಂಡ್ ಟ್ರಿಕ್ಸ್ ಮಾಡುವಾಗ ಅವರಿಂದ ದೂರ ಉಳಿದ್ಬಿಡೋದು ಬೆಟರ್. ಯಾಕಂತ ಹೇಳಿದ್ರೆ ಯಾವುದೇ ಆಗಲಿ, ಯಾರೇನು ನೀವು ಹೇಳೋದು ಒಂದೊಂದು ಅದಕ್ಕೆ ರೆಕ್ಕೆ ಪುಕ್ಕ ಕಟ್ಟಿ ಮ್ಯಾನಿಪುಲೇಟ್ ಮಾಡೋದಕ್ಕಿಂತ ಕಾನ್ವರ್ಸೇಷನನ್ನು ಮಿನಿಮಲ್ ಆಗಿಟ್ಟಿರಿ, ಮುಖದ ಎಕ್ಸ್ಪ್ರೆಷನನ್ನು ನ್ಯೂಟ್ರಲ್ ಆಗಿಟ್ಟಿರಿ. ಮತ್ತು ನಿಮ್ಮ ಅತ್ತೆ ಮಾವ ಬಗ್ಗೆ ಆಗಲಿ ನಿಮ್ಮ ಗಂಡನ ಹತ್ರ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಕಂಪ್ಲೇಂಟ್ ಮಾಡ್ತಾ ಇದ್ದಷ್ಟು ನಿಮ್ಮ ಗಂಡ ಅಥವಾ ನಿಮ್ಮ ಸ್ಪೌಸ್ ನಿಮ್ಮನ್ನು ಹೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಯಾರಿಗೂ ತಮ್ಮ ತಂದೆ ತಾಯಿಗಳ ಬಗ್ಗೆ ಕೆಟ್ಟದಾಗಿ ಕೇಳೋಕ್ಕೆ ಇಷ್ಟಪಡಲ್ಲ ಅಲ್ವಾ, ಎಂಥವರೇ ಆಗಿರಲಿ. ಅವ್ರಿಗೆ ಗೊತ್ತಿರುತ್ತೆ ತನ್ನ ತಾಯಿ ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ, ತಂದೆ ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ ಅಂತ ಯಾರಿಗಾಗಲಿ ಗೊತ್ತೇ ಇರುತ್ತೆ. ಯಾಕಂತ ಹೇಳಿದ್ರೆ ಅವ್ರು ಸಣ್ಣ ವಯಸ್ಸಿಂದ ಅವರನ್ನು ನೋಡಿರ್ತಾರೆ. ಹಾಗಾಗಿ ಅದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಗೆ ಅಡ್ಜಸ್ಟ್ ಮಾಡ್ಲಿಕ್ಕೆ ಆದಷ್ಟು ಅಡ್ಜಸ್ಟ್ ಮಾಡಲಿ. ನಂತರ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು ನಿರ್ಧಾರಕ್ಕೆ ನೀವು ಗಂಡ ಹೆಂಡತಿ ಕೂತು ಬರೋದು ಉತ್ತಮ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.